ಶ್ರೀಮದ್ ಭಾಗವತದ ಪ್ರವಚನವನ್ನ ನಡೆಸಿಕೊಟ್ಟಿದ್ದಾರೆ. ಅದನ್ನ ಇಲ್ಲಿ ಮಂಗಳ ರೂಪದಲ್ಲಿ ಮಹಾಸ್ವಾಮಿಗಳು ದೇವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಶಾಂತಚಿತ್ತರಾಗಿರಬೇಕು ಅಂತ ಪ್ರಾರ್ಥನೆ. नाम संकीर्तनं यस्य सर्वपापप्रणाशनं प्रणामोऽशमनं नमामि हरिपरं श्रीकृष्णार्पणमस्तु. ಶ್ರದ್ಧೆಗಳಿಂದ ಶ್ರವಣ ಮಾಡಿದ್ದೀರಿ. ಪರಮ ಮಂಗಲವಾದ ಗ್ರಂಥ, ಸರ್ವ ಇಷ್ಟಾರ್ಥಗಳನ್ನು ನೀಡಿ ಸಕಲ ಅನಿಷ್ಟಗಳನ್ನು ಪರಿಹಾರ ಮಾಡುವಂತಹ ಗ್ರಂಥ. ಶ್ರೀಮದ್ ಭಾಗವತದ ಒಂದೊಂದು ಕಥೆಗಳಿಂದಲೂ ಅದನ್ನು ತೋರಿಸಿಕೊಟ್ಟಿದ್ದಾರೆ. ಪ್ರಾರಂಭದಿಂದಲೇ ಇದೀಗ ನೀವೆಲ್ಲ ಕೇಳಿದಂತೆ ಅತಿ ದೊಡ್ಡದಾದ ಭಯ ಅಂದರೆ ಅದು ಮರಣದ ಭಯ. ಆ ಮರಣದ ಭಯದಿಂದ ಪರಮಾತ್ಮ ಪಾರು ಮಾಡಿದ್ದನ್ನೇ ಪ್ರಾರಂಭದಲ್ಲಿ ಪರೀಕ್ಷಿತ್ ರಾಜರ ಕಥೆಯಿಂದ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದೆಷ್ಟು ಭಗವಂತನ ಸಂಕಲ್ಪ ವಿಚಿತ್ರ ಅಂದರೆ ಉತ್ತರಾದೇವಿಯ ಗರ್ಭದಲ್ಲಿರುವ ಪರೀಕ್ಷಿತ್ ರಾಜರಿಗೆ ಬ್ರಹ್ಮಾಸ್ತ್ರದಿಂದ ಮರಣದ ಪ್ರಸಂಗ ಇದ್ದಾಗ ಪರಮಾತ್ಮ ಅದನ್ನು ತಪ್ಪಿಸಿದ. ಇಷ್ಟಾದ ಮೇಲೂ ಗರ್ಭ ಬೆಳೆದು ಮೃತನಾಗಿ ಹುಟ್ಟಿದಾಗ ಪುನಃ ರಕ್ಷಣೆ ಮಾಡಿದ. ಆದರೆ ಅದೇ ಪರಮಾತ್ಮ ಬ್ರಾಹ್ಮಣರ ಶಾಪದಿಂದ ತಕ್ಷಕ ಕಚ್ಚಿ ಸಾಯಬೇಕು ಅಂತ ಇದ್ದಾಗ ಭಗವಂತನಿಗೆ ರಕ್ಷಣೆ ಮಾಡಲಿಕ್ಕೆ ಬರ್ತಿರಲಿಲ್ಲ ಅಂತಲ್ಲ, ಆದರೆ ರಕ್ಷಣೆ ಮಾಡಲಿಲ್ಲ. ಪರಮಾತ್ಮ ಅಸ್ಮದಿಷ್ಟೈಕಕಾರಿಯಾಯ ಪೂರ್ಣಾಯ ಹರೇ ನಮಃ ಅಂತ ಶ್ರೀಮದಾಚಾರ್ಯರು ತಿಳಿಸಿದಂತೆ ಪರಮ ಭಗವದ್ಭಕ್ತ ಮಹಾಸಾಧಕ ಅಂತಹ ಪರೀಕ್ಷಿತ್ ರಾಜರಿಗೆ ಅಪ್ರತೀಕಾಲಂಗಳಾದಂತಹ ಒಬ್ಬ ರಾಜ ಕೇವಲ ದೇಹಾದಿಗಳಲ್ಲಿ ಮಾತ್ರ ಪರಮಾತ್ಮನ ಉಪಾಸನೆಯನ್ನು ಮಾಡುವವರಲ್ಲ, ವ್ಯಾಪ್ತನಾದ ಪರಮಾತ್ಮನ ಉಪಾಸನೆಯನ್ನು ಮಾಡುವ ಕೆಲವೇ ಚಕ್ರವರ್ತಿಗಳಲ್ಲಿ ಒಬ್ಬ ಪರೀಕ್ಷಿತ್ ರಾಜ. ಆ ರೀತಿ ಅಪ್ರತೀಕಾಲಂಬನಾದದ್ದರಿಂದಲೇ ನೇರವಾಗಿ ಪರಮಾತ್ಮನ ಪಾದವನ್ನು ಸೇರಿದ. ಹೇಗೆ ಹರೇಂದ್ರ ಧ್ವಜ ಪಾದ ಮೂಲಕ ಅಂತಹ ಪರೀಕ್ಷಿತ್ ರಾಜನ ಮೇಲೆ ದೇವರಿಗೆ ಅದೆಷ್ಟು ಪ್ರೀತಿ. ಹೀಗಾಗಿ ಆ ಪರಮಾತ್ಮ ಪರೀಕ್ಷಿತ್ ರಾಜನಿಗೆ ಯಾವುದು ಹಿತ ಅದನ್ನು ಮಾಡಿದ. ಬ್ರಹ್ಮಾಸ್ತ್ರದಿಂದ ಉತ್ತರಾದೇವಿಯ ಗರ್ಭದಲ್ಲಿಯೇ ಮೃತನಾಗಿದ್ದರೆ ಮತ್ತೆ ಇನ್ನೊಂದು ಜನ್ಮ ತೆಗೆದುಕೊಂಡು ಪರೀಕ್ಷಿತ ಹುಟ್ಟಬೇಕಾಗಿತ್ತು. ಯಾಕೆಂದರೆ ಅವನ ಪ್ರಾರಂಭ ಕ್ರಮ ಭೋಗ ಈ ಸ್ಥೂಲ ದೇಹಕ್ಕೆ ಪ್ರಯೋಜನವಾದ ಭೂಮಿಯಲ್ಲಿ ಹುಟ್ಟುವುದಕ್ಕೆ ಬೇಕಾದ ಏನು ಪ್ರಾರಬ್ಧ ಕರ್ಮ ಇತ್ತೋ ಆ ಪ್ರಾರಬ್ಧ ಕರ್ಮ ಮುಗಿದಿರಲಿಲ್ಲ. ಹೀಗಾಗಿ ಈ ಒಂದು ಜನ್ಮ ಅಲ್ಲದೆ ಮತ್ತೆ ಹುಟ್ಟಿ ಬರಬೇಕಾಗಿತ್ತು. ಇದೇ ಚರ್ಮದೇಹ ಅಂತ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಇನ್ನೂ ಕರ್ಮ ಉಳಿದಿರ್ತಿತ್ತು. ಕರ್ಮದೊಳಗೆ ಪ್ರಧಾನಾದರೆ ಅವನೇನೇನು ಕರ್ಮಗಳನ್ನು ತನ್ನ ಆಯುಷ್ಯದಲ್ಲಿ ಅನುಭವಿಸಬೇಕಾಗಿತ್ತು ಅದು ಉಳಿದಿರ್ತಿತ್ತು. ಅದಕ್ಕೆ ದೇವರು ಏನು ಮಾಡಿದ, ಆಗ ರಕ್ಷಣೆ ಮಾಡಿದ. ಬ್ರಹ್ಮಾಸ್ತ್ರವನ್ನು ಎಂತಹ ಸಂಹಾರ ಮಾಡುವ ರುದ್ರದೇವರ ಅವತಾರರಾದ ಅಶ್ವತ್ಥಾಮಾಚಾರ್ಯರು ಸಾಮಾನ್ಯರಲ್ಲ. ಜಗತ್ತನ್ನೇ ಸಂಹಾರ ಮಾಡುವ ಶಕ್ತಿ ಇದ್ದ ಅಶ್ವತ್ಥಾಮಾಚಾರ್ಯರ ಅಸ್ತ್ರದಿಂದಲೂ ಕೂಡ ಪರಮಾತ್ಮ ರಕ್ಷಣೆ ಮಾಡಿಬಿಟ್ಟ. ಯಾಕೆ ಅಂದರೆ ಅವನಿಗೆ ಹಿತ ಆಗಬೇಕು ಅನ್ನೋದಕ್ಕೋಸ್ಕರ. ಆದರೆ ಪ್ರಾರಬ್ಧ ಕರ್ಮ ಭೋಗ ಎಲ್ಲ ಆಯಿತು. ಈ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟದ್ದು. ಬ್ರಹ್ಮದೇವರ
ಜೊತೆಗೆ ಮೋಕ್ಷ ಆಗಬೇಕು. ಅಲ್ಲಿಯವರೆಗೆ ಪ್ರಾರಂಭ ಕರ್ಮದ ಶೇಷ ಇದ್ದೇ ಇರ್ತದೆ. ಆದರೆ ಈ ಭೂಲೋಕದಲ್ಲಿ ಸ್ಥೂಲ ದೇಹವನ್ನು ಪಡೆದು ಇರಬೇಕಾದ ಪ್ರಾರಂಭ ಕರ್ಮ ಎಲ್ಲ ಆಯಿತು. ಇನ್ನು ಮೇಲೆ ಅವನನ್ನು ರಕ್ಷಣೆ ಮಾಡಿದ್ರೇನೆ ಅವನಿಗೆ ಕಷ್ಟ. ಯಾಕೆ ಅಂದರೆ ಮೋಕ್ಷಕ್ಕೆ ಇನ್ನೂ ಪರಮಾತ್ಮನ ಪಾದದ ಸಮೀಪದಲ್ಲಿ ಅಮುಕ್ತ ಸ್ಥಾನದಲ್ಲಿ ವೈಕುಂಠದಲ್ಲಿ ಕುಳಿತು ಅವನಿಗೆ ಸಾಧನೆ ಮಾಡಬೇಕಾಗಿದೆ. ಆ ಸಾಧನೆಗೆ ವಿಳಂಬ ಆಗ್ತದೆ, ಅದು ಅವನಿಗೆ ಹಿತ. ಅದಕ್ಕಾಗಿ ಪರಮಾತ್ಮ ಏನು ಮಾಡಿದ, ಆಗ ರಕ್ಷಣೆ ಮಾಡಲಿಕ್ಕೆ ಹೋಗಲಿಲ್ಲ. ತಕ್ಷಕ ಬಂದು ಕಚ್ತಾನೆ ಅಂದ್ರೆ ತಕ್ಷಕ ಬರಲಿ, ತಕ್ಷಣದಲ್ಲೇ ಸಾಯಲಿಯಿಂದ ಕೂಡಲೇ ಬಿಜೆ ಕಡೆಯಿಂದ ಧ್ವಜ ಪಾದ ಮೂಲಂ, ತನ್ನ ಪಾದ ಮೂಲಕ್ಕೆ ಪರಮಾತ್ಮನನ್ನು ಸೇರಿಸಿಕೊಂಡು ಅಲ್ಲಿ ಇನ್ನೂ ವಿಶೇಷವಾದ ಸಾಧನೆಯಿಂದ ಆ ಪರೀಕ್ಷಿತ ರಾಜರಿಂದ ವೈಕುಂಠದಲ್ಲಿ ಅಮುಕ್ತ ಸ್ಥಾನದಲ್ಲಿ ಪರಮಾತ್ಮ ನಡೆಸಿದ. ಇದು ಆ ಭಗವಂತನ ಅದ್ಭುತವಾದಂತಹ ಸಂಕಲ್ಪ. ಜೊತೆಗೆ ಪರಮಾತ್ಮ ಹೇಗೆ ನಮಗೆ ಉಪಕಾರ ಮಾಡುತ್ತಾನೆ ಅಂತ ಅರ್ಥ. ಯಾವ ಸಂದರ್ಭದಲ್ಲಿ ಮರಣವಾದರೆ ನಮ್ಮ ಸಾಧನೆ ಮುಗಿಯೋದಿಲ್ಲ, ಅಪಮೃತ್ಯು ಕಾರಣಾಂತರಗಳಿಂದ ಮೃತ್ಯುವಿನ ಪ್ರಸಕ್ತಿ ಮಾತ್ರ ಬಂದಿದೆ, ಅಂಥ ಸಂದರ್ಭದಲ್ಲಿ ನಾವು ದೇವರಿಗೆ ಶರಣ ಹೋದಾಗ ಪರಮಾತ್ಮ ಅಪಮೃತ್ಯುವನ್ನು ಪರಿಹಾರ ಮಾಡಿ ರಕ್ಷಣೆ ಮಾಡಿ ನಮ್ಮಿಂದ ಸಾಧನೆ ಮಾಡಿಸ್ತಾನೆ. ಆದರೆ ಯಾವ ಸಂದರ್ಭದಲ್ಲಿ ಮೃತ್ಯು ಆದರೇನೆ ನಮಗೆ ಹಿತ, ಆ ಸಂದರ್ಭದಲ್ಲಿ ವಾಸಂಸಿ ಚೀರಣಾನಿ ಯಥಾ ವಿಹಾಯ ಎನ್ನುವ ರೀತಿಯಲ್ಲಿ ಮೃತ್ಯುವನ್ನು ಕೊಟ್ಟರೂ ಉತ್ತಮವಾದ ಸಾಧನ ಶರೀರವನ್ನು ಕೊಟ್ಟು ಮುಂದೆ ಮತ್ತೆ ಸಾಧನೆ ಮಾಡಿಸಿ ಭಗವಂತ ನಮಗೆ ಅನುಗ್ರಹ ಮಾಡುತ್ತಾನೆ ಎನ್ನುವ ಒಂದು ಉಪಕಾರದ ಸ್ಮರಣೆ, ಆ ಉಪಕಾರದ ಚಿಂತನೆಯನ್ನು ಮಾಡಿ ದೇವರಲ್ಲಿ ಭಕ್ತಿಯನ್ನ ಸ್ನೇಹವನ್ನು ಬೆಳೆಸುವುದಕ್ಕೆ ಈ ಕಥೆ ದಾರಿಯಾದರೆ, ಜೊತೆಗೆ ಮಹಾತ್ಮ ಜ್ಞಾನ ಎರಡೂ ಸೇರಿದರೆ ಅದು ಭಕ್ತಿಯ. ಪರಮಾತ್ಮನ ಮಹಾಮಹಾತ್ಮ್ಯವನ್ನು ಇದೇ ಕಥೆಯಿಂದ ದೇವರು ತಿಳಿಸಿದೆ. ಯಾಕೆಂದರೆ ರುದ್ರದೇವರು ಅಶ್ವತ್ಥಾಚಾರ್ಯರು ಅಂತಹ ರುದ್ರದೇವರು ಅಸ್ತ್ರವನ್ನು ಬಿಟ್ಟಾಗಲೂ ಆ ರುದ್ರದೇವ ಬಿಟ್ಟದ್ದು ಬ್ರಹ್ಮಾಸ್ತ್ರ, ಬಿಟ್ಟವರು ರುದ್ರದೇವರು. ರುದ್ರದೇವರು ಬಿಟ್ಟರು, ಬ್ರಹ್ಮಾಸ್ತ್ರವನ್ನು ಬಿಟ್ಟರು. ಪರಮಾತ್ಮ ಪರೀಕ್ಷಿತರ ರಕ್ಷಣೆಯನ್ನು ಮಾಡಿ ರುದ್ರನಿಗಿಂತಲೂ ಬ್ರಹ್ಮನಿಗಿಂತಲೂ ನಾನು ಉತ್ತಮ ತೋರಿಸಿಕೊಟ್ಟ. ಹಾಗಾಗಿ ಮಹಾತ್ಮ್ಯ ಜ್ಞಾನವನ್ನು ಮಾಡಿಸಿಕೊಟ್ಟ. ಈ ಮರಣವೆಂಬ ದೊಡ್ಡ ಆಪತ್ತನ್ನು, ಮರಣದ ಭಯವನ್ನು ಪರಿಹಾರ ಮಾಡಿ ದೇವರು ರಕ್ಷಣೆ ಮಾಡುತ್ತಾರೆ ಎಲ್ಲರನ್ನೂ ಅನ್ನುವ ಒಂದು ಉಪಕಾರದ ಸೂಚನೆಯನ್ನು ಮಾಡಿ ಸ್ನೇಹ ಹುಟ್ಟುವಂತೂ ದೇವರು ಮಾಡಿದ. ಈ ರೀತಿಯಾಗಿ ಆ ಭಗವಂತನ ಒಂದು ವಿಶೇಷವಾದ ಭಕ್ತಿಗೆ ಕಾರಣವಾದ ಕಥೆಯನ್ನು ಪ್ರಾರಂಭದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದು ಮಾತ್ರ ಅಲ್ಲ, ಇದೇ ರೀತಿ ಹೆಜ್ಜೆ ಹೆಜ್ಜೆಗೂ ಆ ಭಗವಂತನ ಉಪಕಾರ ಹೇಗಿದೆ ಅನ್ನುವುದನ್ನು ನಮಗೆ ತೋರಿಸ್ತಾ ಬಂದಿದ್ದಾರೆ. ಪರಮಾತ್ಮ ನಾರದರ ಕಥೆಯಲ್ಲಿ ಭಗವಂತ ಹೇಗೆ ಜ್ಞಾನವನ್ನು ಕೊಡ್ತಾನೆ ನೋಡಿದರೆ, ನಾರದರು ಆ ಜನ್ಮದಲ್ಲಿ ದಾಸಿಯ ಮಕ್ಕಳಾಗಿ ಇದ್ದವರು, ಗುರುಕುಲದಲ್ಲಿ ಇದ್ದು ವೇದಾಧ್ಯಯನಾದಿಗಳನ್ನು ಮಾಡಿ ಜ್ಞಾನವನ್ನು ಸಂಪಾದನೆ ಮಾಡುವಂತಹ ಒಂದು ಪರಿಸ್ಥಿತಿ ಅಲ್ಲ. ಆದರೂ ಅಂತಹ ಸಂದರ್ಭದಲ್ಲಿಯೂ ಕೂಡ ಪರಮಾತ್ಮ ನಾರದರಿಗೆ ಯೋಗ್ಯವಾದ ರೀತಿಯಲ್ಲಿ ಅವರಿಗೆ ಆ ಸಂದರ್ಭದಲ್ಲಿ ಏನು ಯೋಗ್ಯವೋ ಅಂತಹ ಜ್ಞಾನವನ್ನು ಋಷಿಗಳ ಮೂಲಕ ನೀಡಿಸಿ ಅದೇ ಜನ್ಮದಲ್ಲಿ ಧ್ಯಾನವನ್ನು ಮಾಡಿ ಭಗವಂತನ ದರ್ಶನವನ್ನು ಪಡೆಯುವಂತಹ ಒಂದು ಯೋಗವನ್ನು ನಾರದರಿಗೆ ಕರುಣಿಸಿದಾದರೆ ಇದು ಬಹಳ ದೊಡ್ಡದು. ಈ ದೇಹವನ್ನು ಕೊಟ್ಟು ದೇವರು ಮಾಡುವ ಉಪಕಾರಕ್ಕಿಂತಲೂ ಜ್ಞಾನವನ್ನು ಕೊಟ್ಟು ದೇವರು ಮಾಡುವಂತಹ ಅನುಗ್ರಹ ಅದು ಅತೀ ದೊಡ್ಡದಾದಂತಹ ಅನುಗ್ರಹ, ದೊಡ್ಡದಾದ ರಕ್ಷಣೆ. ಅದಕ್ಕಾಗಿಯೇ ವಿದ್ಯಾಧೀಶ ತೀರ್ಥರು ವಾಕ್ಯಾರ್ಥ ಚಂದ್ರಿಕಾದಲ್ಲಿ ಜಗಜ್ಜನ್ಮ ಸ್ಥೇಮ ಪ್ರಳಯ ರಚನಾಶೀಲ ಪುರುಷೇ, ಸ್ಥೇಮ ಅದರ ಸ್ಥಿತಿ ರಕ್ಷಣೆಯನ್ನು ದೇವರು ಮಾಡುತ್ತಾನೆ ಅಂತ ಹೇಳಿದ್ದಾರೆ. ಜ್ಞಾನವನ್ನು ಮೋಕ್ಷಗಳನ್ನು ಕೊಡ್ತಾನೆ ಅಂತ ಹೇಳಿಲ್ಲ. ಅಂದರೆ ಜ್ಞಾನದಾನ ಮಾಡಿ ರಕ್ಷಣೆ ಮಾಡುವುದೇ ನಿಜವಾದ ರಕ್ಷಣೆ. ಆದ್ದರಿಂದ ಸ್ಥೇಮ ಶಬ್ದದಿಂದಲೇ ದೇವರು ಜ್ಞಾನವನ್ನು ಕೊಡ್ತಾನೆ ಎನ್ನುವ ಅರ್ಥವನ್ನು ತೆಗೆದುಕೊಳ್ಳಬೇಕು ಅಂತ ತಿಳಿಸ್ತಾರೆ. ಅದೇ ದೊಡ್ಡದಾದ ಪಾಲನೆ, ರಕ್ಷಣೆ ದೇವರು ಮಾಡೋದು. ಹೀಗೆ ಅನ್ನವನ್ನು ಕೊಟ್ಟ, ವಸ್ತ್ರವನ್ನು, ದ್ರೌಪದಿಗೆ ವಸ್ತ್ರವನ್ನು ಕೊಟ್ಟ, ಗೋಪಾಲಕರಿಗೆ ಅನ್ನವನ್ನು ಕೊಟ್ಟ, ಅತಿವೃಷ್ಟಿ ಅನಾವೃಷ್ಟಿಗಳಿಂದ ಆಗುವ ಭಯವನ್ನು ಪರಿಹಾರ ಮಾಡಿದ. ಹೀಗೆ ಜೀವನದಲ್ಲಿ ಬರುವ ಲೌಕಿಕವಾದ ಭಯಗಳು ಹಾಗೂ ಪಾರಲೌಕಿಕವಾದ ಭಯಗಳು ಎಲ್ಲರನ್ನು ಪರಿಹಾರ ಮಾಡಿ ದೇವರು ನಮ್ಮನ್ನು ರಕ್ಷಣೆ ಮಾಡುತ್ತಾರೆ ಅಂತ ತಿಳಿಸಿಕೊಡುವುದಕ್ಕಾಗಿಯೇ ಶ್ರೀಮದ್ ಭಾಗವತ ಅಷ್ಟು ಕಥೆಗಳನ್ನು ನಮಗೆ ತಿಳಿಸಿ
ಪರಮೋಪಕಾರ ಮಾಡಿದೆ. ಶ್ರೀಕೃಷ್ಣನ ಪ್ರತಿಮೆಯ ರೂಪದಲ್ಲಿದ್ದಂತಹ ಶ್ರೀಮದ್ ಭಾಗವತದ ಪ್ರವಚನವನ್ನು ಮಾಡಿದ ಹೊಸಹಳ್ಳಿ ನರಸಿಂಹಾಚಾರ್ಯರು ಬಹಳ ಸುಂದರವಾಗಿ ಮಾಡಿದ್ದಾರೆ. ಇವತ್ತು ಮಂಗಲದ ಅನುಮಾನವನ್ನು ಕೂಡ ಬಹಳ ಚೆನ್ನಾಗಿ ಹೇಗೆ ಶುದ್ಧಾರ್ಥ ಭಾಗವತದಲ್ಲಿ ಅಡಗಿದೆ, ಅದರ ವಿವರಣೆ ಹೇಗೆ ನಮಗೆ ಸಿಗ್ತದೆ, ಭಾಗವತದ ಆತ್ಮ ಎಂಬ ಶಬ್ದದ ಬಗ್ಗೆ ವಿವರಣೆಯನ್ನು ಮಾಡ್ತಾ ಅದರ ಅನೇಕ ಪ್ರಮಾಣಗಳನ್ನು ಉದಾಹರಣೆ ಮಾಡಿ ತಿಳಿಸಿಕೊಟ್ಟಿದ್ದಾರೆ. ಆಮೇವಾ ಸಮಗ್ರೆ ಅಂತ ಸಂಪೂರ್ಣವಾದ 12 ಸ್ಕಂಧಗಳ ಸಾರವನ್ನು ಆ ಒಂದು ಚತುಶ್ಲೋಕಿ ಭಾಗವತದೊಳಗಿನ ಒಂದು ಪಾಠದಲ್ಲಿ ವಿಶೇಷವಾಗಿ ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಅಷ್ಟು ಉತ್ತಮವಾಗಿ ಶಾಸ್ತ್ರೀಯವಾಗಿ ಆ ಭಾಗವತದ ಪ್ರಮೇಯಗಳನ್ನು ಬಹಳ ಚೆನ್ನಾಗಿ ನರಸಿಂಹಾಚಾರ್ಯರು ನಿರೂಪಣೆ ಮಾಡಿದ್ದಾರೆ. ನಮ್ಮ ಶ್ರೀನಿವಾಸಾಚಾರ್ಯ ಭಟ್ಟಿಯವರ ಷಷ್ಠಿ ಮೂರ್ತಿಯ ಸಂದರ್ಭದಲ್ಲಿ ದೀರ್ಘವಾದ ಆಯುಷ್ಯ ಆರೋಗ್ಯಗಳನ್ನು ಕೊಡುವ ಮಾರ್ಕಂಡೇಯರ ಚರಿತ್ರೆಯನ್ನು ಕೂಡ ತಿಳಿಸಿ ಅದರ ಉಪಸಂಹಾರವನ್ನು ಮಾಡಿದ್ದಾರೆ. ದೀರ್ಘವಾದ ಆಯುಷ್ಯ, ಆರೋಗ್ಯ, ಜ್ಞಾನ, ಭಕ್ತಿ, ವೈರಾಗ್ಯ ಎಲ್ಲ ರೀತಿಯ ಸಾಧನೆಯ ಸಂಪತ್ತಿಯನ್ನು ದೇವರು ಕರುಣಿಸಿ ಶ್ರೀನಿವಾಸಾಚಾರ್ಯರು ಅವರ ಕುಟುಂಬದವರಿಗೆ ಎಲ್ಲರಿಗೆ ಹಾಗೂ ಶ್ರವಣ ಮಾಡಿದ ಸಕಲ ಭಕ್ತರಿಗೆ ಪ್ರವಚನ ಮಾಡಿದ ನರಸಿಂಹಾಚಾರ್ಯ ಎಲ್ಲರಿಗೂ ಕರುಣಿಸಲಿ ಎಂಬುದಾಗಿ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿದೆ. ಹರೇ ನಮಃ. ಶ್ರೀಕೃಷ್ಣ ಯಥಾಭಕ್ತಿ ಮಾಲಯೋಸ್ತರ ಜಾಯತೆ ತಥಾ ಪುಷ್ಪದೇವೇಶ ನಾಶಸ್ತನ್ನೋ ಯತಃಪ್ರಭೋ ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ ಪ್ರಣಾಮೋ ದುಃಖಶಮನಃ ತಂ ನಮಾಮಿ ಹರಿಂ ಪರಮಂ. ವಿಭಜಿತ ನವಶಕ್ತಿಭಿಃ ಸ್ವಾತ್ಮನ್ ವಿಪರಚಿತಸ್ಯ ಜಂಗಮ ಪಾಲನಾಯ ಭಗವತೋ ಭವದ್ಭಿಮಾತ್ರಧಾಮ್ನೇ ಸರ್ವಶಕ್ತವಾಯ ನಮಸ್ಕಾರಾಯ. ಶ್ರೀಕೃಷ್ಣ ಪರಮಾತ್ಮನಿಗೆ, ರುಕ್ಮಿಣಿ ಸಹಿತ ಶ್ರೀಕೃಷ್ಣ ಪರಮಾತ್ಮನಿಗೆ. ಎಲ್ಲ ಭಗವದ್ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನ ಈ ಪೆಂಡಾಲಲ್ಲಿ ಮಾಡಲಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಅಲ್ಲಿಗೆ ತೆರಳಿ